Very good morning, everyone. Welcome to a new vlogs. New vlogs in the, I should say, you know, new episode. ಈ ಎಪಿಸೋಡಿಗೆ ಏನಂತ ಹೆಸರಿಡೋಣ? ಯಾ ವೆಲ್ಕಮ್ ಟು a new episode, Temple Run. So yeah, today is the day. Finally, we are going to temple. ಉಕ್ಕಡ ಮಾರಮ್ಮ ಟೆಂಪಲ್ ಗಾಡಿಗೆ ಪೂಜೆ ಮಾಡ್ಸೋಕೆ ಬರೋಕ್ಕೆ. ಗಾಡಿ ಲಾಸ್ಟ್ ವಿಡಿಯೋಲಿ ಥರ ಟೈಮ್ ಸರಿ ಇಲ್ಲ, ಟೈಮ್ ತುಂಬ ಖರಾಬಾಗಿದೆ. ಅದಕ್ಕೆ ಗಾಡಿಗೂ ನಮ್ಮ ಬಾಡಿಗೂ ಒಂದು ಪೂಜೆ ಹಾಕ್ಬಿಟ್ಟು ಬರ್ತಾವ ಅಂತ ಹೋಗ್ತಾಯಿದ್ದೀವಿ. ಸೊ ಬೇಗ ಹೊರಡಬೇಕಾಯ್ತು. ಸೊ ಏನಾಯ್ತು ಅಂದರೆ ನಮ್ಮದು ಸೊ ಮುಂಚೆನೇ ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ. ವಿ ಆರ್ ನಾಟ್ ಗೋಯಿಂಗ್ ಸೋಲೋ, ವಿ ಆರ್ ಗೋಯಿಂಗ್ ಆನ್ ಅವರ್ ಗ್ರೂಪ್ ರೈಡ್. ಸೊ ಏನಾಯ್ತು ಅಂದರೆ ಎಲ್ಲ ಚಾರ್ಜ್ ಇಟ್ಟೆ ಗ್ಯಾಜೆಟ್ಸು, ಬಟ್ ಇಂಟರ್ಕಾಮ್ ಮಾತ್ರ ಇಡೋಕ್ಕೆ ಮಾಡ್ತೋದೆ. ಬೆಳಗ್ಗೆ ಎದ್ದಿದ ತಕ್ಷಣ ಇಂಟರ್ಕಾಮ್ ಚಾರ್ಜ್ ಇಟ್ಟೆ, 2 ಅವರ್ ಚಾರ್ಜ್ ಆಗಿದೆ. ನೋಡಿದ್ರೆ ಚಾರ್ಜ್ ಆಗ್ತಾಯಿಲ್ಲ, ಇಂಟರ್ಕಾಮ್ ಹೀಟ್ ಆಗ್ತಾಯಿದೆ, ಬಟ್ ಚಾರ್ಜಿಂಗ್ ಬ್ಲಿಂಕ್ ಆಗ್ತಾಯಿಲ್ಲ, ಇಂಟರ್ಕಾಮ್ ಆನ್ ಆಗ್ತಾಯಿಲ್ಲ. ಸೊ ಇಂಟರ್ಕಾಮ್ ಯಾವ್ದು ಯೂಸ್ ಮಾಡ್ತಾ ಇರೋದು? ನಾನು 2 ಯೂಸ್ ಮಾಡ್ತಾಯಿದ್ದೀನಿ. ಒಂದೇ ಸೆನಾ ಬಂದುಬಿಟ್ಟು ಇನ್ನೊಂದು ಹೆಲ್ಮೆಟಿಗೆ ಯೂಸ್ ಮಾಡ್ತಾಯಿದ್ದೀನಿ, ಅದು. ಆ್ಯಂಡ್ ದಿಸ್ ಒನ್ ಇಸ್ ಬ್ಲೂ ಆರ್ಮರ್ C30. ಇದು ತೊಗೊಂಡು ಆಲ್ಮೋಸ್ಟ್ ಒಂದು 4-5 ಇಯರ್ಸ್ ಆಯಿತು. ಬ್ಲೂ ಆರ್ಮರ್ ಲಾಂಚ್ ಮಾಡೋ ಟೈಮಿಗೆ ಬೆಂಗಳೂರಲ್ಲಿ ಒಂದು 10 ಪೀಸೋ 15 ಪೀಸೋ ಲಾಂಚ್ ಟೈಮಲ್ಲಿ ಬರುವಾಗ ನಾನು ಫಸ್ಟು ಬುಕ್ ಮಾಡಿದ್ದರು. ಸೊ ಐ ಆಮ್ ದ ಪ್ರೌಡ್ ಓನರ್. ಸೊ ಪ್ರೌಡ್ ಅಂತ ಇವಾಗ ಹೇಳೋಕ್ಕಾಗಲ್ಲ. ಬ್ಲೂ ಆರ್ಮರು ವರ್ಸ್ಟ್ ಆಗಿಬಿಟ್ಟಿದೆ. ಕಂಪ್ನಿ ಇಸ್ ನಾಟ್ ಡೂಯಿಂಗ್ ಗುಡ್. ಲಾಡ್ ಆಫ್ ಇಶ್ಯೂಸ್ ವಿತ್ ಬ್ಲೂ ಆರ್ಮರ್. ಇಶ್ಯೂ ಸಾಲ್ವ್ ಮಾಡೋಕ್ಕಾಗ್ದಿರೋ ಹೊಸ ಪ್ರಾಡಕ್ಟ್ ಬೇರೆ ಲಾಂಚ್ ಮಾಡೋರೆ, 3 ಪ್ರಾಡಕ್ಟು. ಯಾ ಈಗ ಬ್ಲೂ ಆರ್ಮರ್ ಆನ್ ಆಗ್ತಾಯಿಲ್ಲ, ಎಷ್ಟೇ ಚಾರ್ಜ್ ಇಟ್ರೂ ಆನ್ ಆಗ್ತಾಯಿಲ್ಲ. ಸೊ ಇದು ಟೈಮ್ ಮುಗೀತು. ಇವಾಗ ಏನಿದ್ರು ಆಕ್ಸಿಡೆಂಟ್ ಗುರು. ದೇವಸ್ಥಾನ ಹೋಗ್ತಾರಾಗನೇ ಆಕ್ಸಿಡೆಂಟ್ ನೋಡ್ಬಿಟ್ಟು ಹೋದರೆ ಒಳ್ಳೇದ ಕೆಟ್ಟದ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಲೆಫ್ಟಲ್ಲಿ ವಾವ್, ರೈಟಲ್ಲಿ ಯಾವುದು? ಫಾರ್ಚುನರು. ಲೆಫ್ಟಲ್ಲಿ ಸರ್ರಾಗೆ ಹೊಡೆದವ್ರೆ. ಅಯ್ಯಪ್ಪ, ಈ ಹಂಪಲ್ಲಿ ಯಾವ ಸ್ಪೀಡಲ್ಲಿ ಬಂದು ಫಾರ್ಚುನರ್ದೇ ತಪ್ಪಿರಬೇಕು. ಹಂಪಲ್ಲಿ ವಾಟರ್ ಟ್ಯಾಂಕರ್ ಎಷ್ಟು ಸ್ಪೀಡಾಗಿ ಬರೋಕ್ಕಾಗತ್ತೆ? ರೆಡಿ, ಅದೇ ಸರ್ರಾಗಿ ಹೊಡೆದವ್ರೆ. ಗರಿ ಡ್ರೈವಿಂಗ್ ಸ್ಕೂಲ್ಗೆ ಅಂತಾನೆ ಸಪ್ರೇಟಾಗಿ ಒಂದು ರೋಡ್ ಮಾಡಬೇಕು ಗುರು. ಅರ್ಧ ರೋಡ್ ಅವರೇ ಕವರ್ ಮಾಡಿಬಿಡ್ತಾರ. ಅಲ್ಲಿ 5 ಹತ್ರಲ್ಲಿ ಹೋಗ್ತಾರ, ನಮಗೆ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಗೌರ್ಮೆಂಟ್ ಅವರ ಇರೋ ರೋಡೇ ನೆಟ್ಟಿಗೆ ಆಗ್ತಾಯಿಲ್ಲ, ಅದ್ರಲ್ಲಿ ಬೇರೆ ಡ್ರೈವಿಂಗ್ ಸ್ಕೂಲ್ ಕಲಿಯೋರಿಗೋಸ್ಕರ ರೋಡಲ್ಲಿ ಹಾಕ್ಬಿಟ್ರೆ ಬೆಂಗಳೂರು ಫಾರಿನ್ ಆಗ್ಬಿಡುತ್ತೆ. ಸೊ ಗೌರ್ಮೆಂಟ್ ಅಂತ ತಕ್ಷಣ ನನಗೊಂದು ಮಾತು ತಪ್ಕೊ ಬಂತು. ಎನಿವೇಸ್, should talk about the elections upcoming. Assembly elections on Tamil Nadu ನಡೀತಾ ಇದೆ 23rd. My favorite as an actor, I don't like TVK leader Vijay, but as a person I like him so much. ಸೊ ಎಲ್ಲ ವೀಡಿಯೋದಲ್ಲಿ ಒಂದು 2 ವೀಡಿಯೋದಲ್ಲಿ ಇದ್ರ ಬಗ್ಗೆ ಹೇಳಿದ್ದೀನಿ ನಾನು. 150 ಕೋಟಿ ಫಿಲಮ್ ಒಂದು ಫಿಲಮ್ ಚಾರ್ಜ್ ಮಾಡೋರು ಆರಾಮಾಗಿ ಫಿಲಮ್ ಮಾಡ್ಕೊಂಡು ಎಂಟರ್ಟೈನ್ ಮಾಡ್ಕೊಂಡಿರ್ಬೋದಾಗಿತ್ತು. ಜನಗಳಿಗೆ ಏನಾದ್ರು ಮಾಡಬೇಕು ಅಂತ ಕೆಳಗಡೆ ಹೇಳಿದ್ ಬಂದವ್ರೆ ಇದು. ಸೊ ಯು ಶುಡ್ ರಿಯಲಿ ಅಪ್ರಿಷಿಯೇಟ್ ಹಿಮ್. ಸೊ ಇಫ್ ಎನಿವನ್ ಇಸ್ ವಾಚಿಂಗ್ ಫ್ರಮ್ ತಮಿಳ್ನಾಡು, ಪ್ಲೀಸ್ ವೋಟ್ TVK. ಚೇಂಜಸ್ ಬರಲಿ. ನಮ್ಮ ಕರ್ನಾಟಕ ಯಾವ ಚೇಂಜಸ್ ಬರುತ್ತೋ. ಇನ್ ಅ ರೀಸೆಂಟ್ ಇಂಟರ್ವ್ಯೂ ನಮ್ಮ ಮಾರ್ಕ್ ಪ್ರಮೋಷನ್ಗೆ ಯಾರೋ ಒಬ್ಬರು ಕೇಳಿದರು ಸುದೀಪಿಗೆ, ನೀವು ಎಲೆಕ್ಷನ್ಗೆ ಬರ್ತೀರಾ ಅಂತ.
ಇಲ್ಲ ಬರ್ತೀನಿ ಅಂತ ಬಂದರೆ ಬರ್ತೀನಿ ಅಂತ ಹೇಳಬೇಕು, ಬರಲ್ಲ ಅಂದರೆ ಬರಲ್ಲ ಅಂತ ಹೇಳ್ಬೇಕು. ಈವನ್ ಸುದೀಪ್ ಇಸ್ ಮೈ ಫೇವ್ರೆಟ್ ಸುದೀಪ್ ಆಸ್ ವೆಲ್. ಸೊ ಅದಕ್ಕೆ ಹೇಳಿದ್ದಾರೆ, ಅದಕ್ಕೆ ಕಾಂಪ್ಲಿಕೇಟೆಡ್ ಆನ್ಸರ್ಸ್ ಕೊಟ್ಟರು. ವೈ ಕಾಂಪ್ಲಿಕೇಟೆಡ್? ಇದೆ ಅಂದರೆ ಇದೆ ಅಂತ ಹೇಳ್ಬೇಕು, ಇಲ್ಲ ಅಂತ ಇಲ್ಲ ಅಂತ ಹೇಳಬೇಕು. ಎನಿವೇಸ್ ನಮ್ಮ ಕರ್ನಾಟಕಕ್ಕೆ ಫಿಲಮ್ ಆ್ಯಕ್ಟರ್ಸ್ ಅಂತಲೇ ಯಾರು ಅಲ್ಲ, ಒಳ್ಳೆ ಪೊಲಿಟಿಷಿಯನ್ಸ್ ಬಂದರೆ ಚೆನ್ನಾಗಿರುತ್ತೆ. ಕಾಂಗ್ರೆಸ್ ಅಂತ ನನ್ನ ಮಕ್ಕಳು ತಿಂದು 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 ಹಾಕ್ತವ್ರೆ. ನನಗೆ ಇವೆಲ್ಲ ನೋಡಿದ್ರೆ ಏನು ಗೊತ್ತಾಗೋರು ಅನಿಸುತ್ತೆ, ಒಂದೊಂದು ಸತಿ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಡೋಣ ಟೌನ್ ಹಾಲ್ ಮುಂದೆ, ನಿಂತ್ಕೊಂಡು ಅಟ್ಲೀಸ್ಟ್ ನಮ್ಮನ್ನು ನೋಡಿ ಒಂದು 10 ಜನ ಬರ್ತಾರೆ, 20 ಜನ ಬರ್ತಾರೆ, 30 ಜನ, ಆ ಥರ ನೇಪಾಳಲ್ಲ ಅದ ಥರ ಮಾಡಬೇಕು ಗುರು ಕರ್ನಾಟಕದಲ್ಲಿ. ನೇಪಾಳಲ್ಲಿ ಎಂತ 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 ಇದು ಬರ್ತಾರಂದರೆ ಒಳ್ಳೆ ಒಳ್ಳೆ ಏನೋ. ಸೊ ರೀಸೆಂಟಾಗಿ ಐ ಸಾ ದಟ್ ನೇಪಾಲ್ ಪ್ರೆಸಿಡೆಂಟ್, ಐ ಡೋಂಟ್ ನೋ ಹಿಸ್ ನೇಮ್, ನೆಕ್ಸ್ಟು ಅಪ್ಕಮಿಂಗ್ ವೀಡಿಯೋಸಲ್ಲಿ ಅವ್ರ ನೇಮ್ ಬಯಾಟ್ ಮಾಡ್ಕೊಂಡು ಬಂದು ಹೇಳ್ತೀನಿ. ಜೋಕ್ಸ್ ಪಾರ್ಟು ಅವರು ಒಂದು ನೋ ಮಿನಿಸ್ಟ್ರು ಸೇರಿ ಒಂದು ರೂಲ್ ಹಾಕಿದ್ರು, ನೋ ವಿ ಐ ಪಿ ಅನ್ನೋದೇ ಇವಾಗ ನೇಪಾಳಲ್ಲಿ ಇಲ್ಲ. ದಟ್ಸ್ ಗುಡ್. ವಿ ಐ ಪಿ ಅನ್ನೋದಿಲ್ಲ. ಮತ್ತು ಪ್ರೆಸಿಡೆಂಟ್ ಫೋಟೋ ಯಾವುದೇ ಪಬ್ಲಿಕಲ್ಲಿ ಆಗಲಿ, ಆಮೇಲೆ ಯಾವುದೇ ಆಫೀಸಲ್ಲಾಗಲಿ ಹಾಕೋಂಗಿಲ್ಲ. ಇಟ್ಸ್ ಅ ವೆರಿ ಗುಡ್ ಸ್ಟೆಪ್. Banners are completely banned in Nepal. That's really good. ಬ್ಯಾನರ್ಸ್ ಹಾಕೋದಕ್ಕೆ ಬ್ರ್ಯಾಂಡ್ ಅಂಬಾಸಿಡರೇ ನಮ್ಮ ಇಂಡಿಯಾನೇ ಹೇಳ್ಬೇಕಂದ್ರೆ. ಎಲ್ಲಿ ಬೇರೆ ಕಡೆ ಎಲ್ಲೂ ಬ್ಯಾನರ್ಸ್ ಹಾಕಲ್ಲ, ನಮ್ಮ ಇಂಡಿಯಾದಲ್ಲಿ ಮಾತ್ರ ಬ್ಯಾನರ್ಸ್ ಹಾಕೋದು. ನಾನು ನಮ್ಮ ಜನಗಳು ಬುದ್ಧಿ ಹೇಳ್ಬೇಕು. 5 ವರ್ಷಕ್ಕೆ ಒಂದ್ಸತಿ 5,000 ಕೊಡ್ತಾರೆ, ಅದೇ ಸಾಕು. 5,000 ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಪ್ರಿಷಿಯೇಟ್ ಮಾಡಬೇಕು ನಮ್ಮ ಜನಗಳನ್ನ. 5,000 ಹಿಡ್ಕೊಂಡು 5 ವರ್ಷ ದುಡಿತಾರೆ, ಜೀವನ ನಡೆಸ್ತಾರೆ. ನಾಟ್ ವಿತ್ ದ ಸ್ಯಾಲ್ರಿ, ಪೊಲಿಟಿಷಿಯನ್ ಕೊಡೋ ಕಮಿಷನಿಂದ. ಕರಪ್ಷನ್ ಬೇಡ ಅಂತೀರಿ ನೀವು. ನಾವು ಕರಪ್ಷನ್ ತೊಗೊಂಡೇ ಅಲ್ಲ ನಾವು ವೋಟ್ ಹಾಕೋದು. ನಾಟ್ ಮೀ. ನಾನು ಇಡೀ ಲೈಫಲ್ಲಿ ನನ್ನ ವೋಟರ್ ಐ ಡಿ ಬಂದು ನನಗೆ ಆಲ್ಮೋಸ್ಟ್ ಒಂದು 12 ಇಯರ್ಸ್ ಆಯಿತು. 12 ಇಯರ್ಸಲ್ಲಿ ನಾನು ಹಾಕಿದ್ದೆ 2 ಸತಿ ಓಟು. ಬೈಕೊಂಬೋದು ಎಲ್ಲರೂ, ನೀನೇ ಓಟ್ ಹಾಕಲ್ಲ ಅಂತ. ಯಾವ ಗೌರ್ಮೆಂಟಿಗೆ ಹಾಕ್ಲಿ ಗುರು? ಎಲ್ಲ ಬೀಪ್ನ ನೋಡ್ಕೊಂಡ್ರು ದುಡ್ಡು ತಿನ್ನೋರೆ ಆಗ್ಬಿಟ್ಟವ್ರೆ. ಬಟ್ ಒಂದೊಂದು ಸತಿ ಅನ್ಸುತ್ತೆ, ಯಾಕೆ ನಾವು ಚೆನ್ನೈಯಲ್ಲಿ ತಮಿಳ್ನಾಡು ಹುಟ್ಟಿಲ್ಲ ಅಂತ. ಚೆನ್ನೈಯಲ್ಲಿ ಹುಟ್ಟಿಲ್ಲ ಅಂತ. ಒಂದು ಬಿಸಿಲು ಒಂದು ಬಿಟ್ಟು ಎಲ್ಲ ಚೆನ್ನಾಗಿರುತ್ತೆ. ಟ್ರಸ್ಟ್ ಮೀ, ನಾನು ಎಲ್ಲ ಕಡೆನೂ ಓಡಾಡ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ 80% ಆಫ್ ಇಂಡಿಯಾ ಕವರ್ ಮಾಡಿಬಿಟ್ಟಿದ್ದೀನಿ. ಮೋಸ್ಟ್ ಹಂಬಲ್ ಪೀಪಲ್ ಐ ಎವರ್ ಮೆಟ್ ಇನ್ ಇಂಡಿಯಾ ಇಸ್ ಫಸ್ಟ್ ಗೋಸ್ ಟು ತಮಿಳ್ನಾಡು ಗುರು, ಟು ಬಿ ವೆರಿ ಆನೆಸ್ಟ್. Even though they, surviving in a hot place, but still the way they talk, ಟೂರಿಸ್ಟ್ ಆಗಲಿ, ಟ್ರಾವೆಲರ್ ಯಾರೇ ಆಗಿರಲಿ, ಯಾರೇ ಬೇರೆಯವ್ರು ಆಗಿದ್ರೆ ಬೇರೆ ಸ್ಟೇಟಿಂದ ಬಂದರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ. Anyways, I'll meet you guys while boys my meet ಮಾಡಿಕೊಂಡು.
ಯು ರೀಚ್. ಎಲ್ಲ ಬಾಯ್ಸ್ ಅಲ್ಲೆಲ್ಲ ಇರಬೇಕು. ಇದರ ಬಾಯ್ಸ್ ಇದರ. So sorry. Hello, my brothers. ಹೇಗಿದ್ದೀರಾ? What's up? I'm good. ಡಿಜೆ ಮೈಕ್ ಮಾಡ್ಕೊಂಡು Huh? ಡಿಜೆ ಮೈಕ್ DJ Michael. Crazy scene. Literally for 2-3 minutes, 2-3 kilometers I'm talking. ಏನಕ್ಕೆ ಇಲ್ಲಿ ಗ್ರೀನ್ ಲೈಟ್ ಬರ್ತಾ ಇಲ್ಲ ನೋಡ್ರೆ ಮೈಕ್ ಇಲ್ಲ ಫ್ರೀ ಬ್ರೋ. ಬ್ರೇಕ್ಫಾಸ್ಟ್ ಟೆಂಪಲ್. So well, met voice. So from here we are leaving towards Mysore. So first break ಬಂದ್ಬಿಟ್ಟು we'll have breakfast at Renukamba ತಟ್ಟೆ ಇಡ್ಲಿ ಬಿಡದಿ. ಸೊ ಮೇ ಬಿ ಈ ಎಪಿಸೋಡು ಬಂದ್ಬಿಟ್ಟು ಒಂದು 5 ಎಪಿಸೋಡ್ಸ್ ಬರ್ಬೋದು. ಎಂಜಾಯ್ ದ ಶೋ. ಓ ಅಣ್ಣ, ಮುಂದೆ ಹೋಗ್ತಾ ಇರೋದು ಕೌಶ್ಮಣಿ, ಅವನಿಂದ ಹೋಗ್ತಾ ಇರೋದು ಕವನ್ ಸಿಂಹ, ಅದರ ಹಿಂದೆ ಬರ್ತಾ ಇರೋದು ನಿಮ್ಮ ಅಭಿಲಾಷ್ ನಾಳ್. ನನಗೆ ಈ ಮೊಬೈಲ್ ಹೋಲ್ಡರ್ ಮೇಲೆ ನನಗೊಂಚೂರು ಭಯ. ಯಾಕಂದರೆ ಲಾಸ್ಟ್ ಟೈಮ್ ಅದು ಬಿದೋಗಿತ್ತು ಅಂತ ಹೇಳ್ಬಿಟ್ಟು ಲೈಟಾಗಿ ವೆಲ್ಡ್ ಮಾಡಿಲ್ಲ, ಅದು ಒಂಚೂರು ಏನೋ ನೆಟ್ ಥರ ಹಾಕ್ಬಿಟ್ಟು ಅದು ಟೈಟ್ ಮಾಡಿಸಿದ್ದೀನಿ ಫೆವಿಕ್ವಿಕ್ ಹಾಕಿ. ಸೊ ಈ ರೈಡರ್ ಅದು ಬದುಕೋ ಡೌಟೇ. ನೋಡೋಣ, ಬದುಕಿದ್ರೆ ನನ್ನ ಇಂಜಿನಿಯರಿಂಗ್ ಮೈಂಡಿಗೆ ಒಂದು ಅವಾರ್ಡ್ ಕೊಡಬೇಕು. ಒಂದು ಇಂಡಿಕೇಟ್ರ್ ಇಲ್ಲ, ಒಂದು ಮಿರರ್ ನೋಡಲ್ಲ, ರಪ್ ಅಂತ ರೈಡಿಗೆ ಹೇಳ್ಕೊಂತಾನೆ ಗ್ರೂಪ್ ಬಸ್ಸು. But anyways, ನಾನು ಆ್ಯಕ್ಚುಲಿ ಏನು ಪ್ಲ್ಯಾನ್ ಮಾಡಿದೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕೋಣ. ತುಂಬ ಮೋಟಿವೇಶನ್ ರೀಲ್ಸ್ ಎಲ್ಲ ನೋಡ್ತಾ ಇದ್ದೀನಿ. ಒಬ್ಬರು ಇನ್ಸ್ಟಾಗ್ರಾಮರ್ ಇದ್ದಾರೆ, ಅವ್ರ ಹೆಸರು ಗೊತ್ತಿಲ್ಲ, ಮೇ ಬಿ ಹರ್ಷ ಇರಬೇಕು. ಅವರು ಸಖತ್ತಾಗಿ ಮಾತಾಡ್ತಾರೆ ಗುರು. ರೀಲ್ಸೇ ಹಾಕೋದು 30 ಸೆಕೆಂಡ್ಸ್ ರೀಲ್ ಎಷ್ಟು ಮೀನಿಂಗ್ಫುಲ್ಲಾಗಿ ಹಾಕ್ತಾರಂದರೆ, ಐ ಡೋಂಟ್ ನೋ ಇಸ್ ನೇಮ್, ಹುಡುಕ್ಬಿಟ್ಟು ಇಲ್ಲಿ ಮೇಲ್ ಟಾಪಲ್ಲಿ ಹಾಕ್ತೀನಿ ಇನ್ಸ್ಟಾಗ್ರಾಮ್ ಐ ಡಿ. ಆ ಥರ ಹಾಕೋಣ ಅಂದರೆ ನಮ್ಮ ಜನಗಳು ಹೆಂಗಂದರೆ, whoever seeing this, please don't take me wrong. ನಮ್ಮ ಸೊಸೈಟಿ ಹೆಂಗಾಗಿದೆ ನಮ್ಮ ಜನ್ರೇಷನ್ ಹೆಂಗೆ ಹೋಗ್ತಾ ಇದೆ ಅಂದರೆ, ತಿಕ್ಕ ಅಲ್ಲಾಡ್ಸೋ ಹುಡುಗಿಗೆ ವ್ಯೂಸ್ 1 ಮಿಲಿಯನ್ ಹೋಗುತ್ತೆ. ಮೀನಿಂಗ್ಫುಲ್ಲಾಗಿ ಮಾತಾಡೋ ಯಾವುದೇ ಒಂದು ವ್ಯಕ್ತಿ ಆಗಿರಲಿ, ವೆದರ್ ಇಟ್ಸ್ ಅ ಗರ್ಲ್ ಅ ಬಾಯ್, ಮೀನಿಂಗ್ಫುಲ್ಲಾಗಿ ಮಾತಾಡೋ ಎತ್ತಿ ಸ್ಕ್ರೋಲ್ ಮಾಡಿಬಿಡ್ತಾರೆ ಮೇಲಕ್ಕೆ, ನೋಡಲ್ಲ. ಆ ಥರ ಆಗೋಗ್ಬಿಟ್ಟಿದೆ. People, doesn't value for the truth. They just value for the, entertainment. ನನ್ನ ಚಿನ್ ಮೌಂಟ್ಗೂ ಏಜ್ ಆಗೋಗ್ಬಿಟ್ಟಿದೆ. ಆಲ್ಮೋಸ್ಟ್ ಒಂದು 4 ಮಂತ್ಸು ಬಂದಿಲ್ಲ ಚಿನ್ ಮೌಂಟು. ಆಲ್ರೆಡಿ ನಾನು ಶೇಕ್ ಮಾಡ್ತೀನಿ ನೋಡಿ
ಅಲ್ಲಾಡ್ತಾ ಇದೆ. ಎಷ್ಟಂತ ನಾನು ಟೈಟ್ ಮಾಡಲಿ, ಯಾವ್ಯಾವ ರೈಡ್ಗೆ ಹೋಗ್ತೀನಿ ಎಲ್ಲ ರೈಡ್ಗೂ ಟೈಟ್ ಮಾಡ್ತೀನಿ. ಸೊ ನನ್ನ ಪ್ರಕಾರ ಚಿನ್ಮೋನ್ ಚೇಂಜ್ ಮಾಡಬೇಕಾಗುತ್ತೆ. ಸೊ ವೆಲ್ ಯಾ, ಈ ರೈಡ್ ಮುಗಿದ್ಮೇಲೆ ಮೇ ಬಿ ನೆಕ್ಸ್ಟ್ ರೈಡ್ ಮೈಟ್ ಬಿ ಸಮ್ವೇರ್ ಡೌನ್ ಸೌತ್. ನೋಡೋಣ, ಕೇರಳ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸರ್ಪ್ರೈಸ್ ಆಗಿ ಇಟ್ಕೊಳ್ಳೋಣ ಅಂದ್ಕೊಂಡೆ. ಏನು ಸರ್ಪ್ರೈಸ್, ಇರೋ 50 ಜನಕ್ಕೆ ನಿಯತ್ತಾಗಿಲ್ಲ ಅಂದರೆ ಬರೋರಿಗೆ ನಿಯತ್ತಾಗಿರೋಕ್ಕಾಗಲ್ಲ. ಸೊ ಯಾ, ಪ್ಲಾನಿಂಗ್ ಫಾರ್ ಕೇರಳ, ಲೆಟ್ಸ್ ಸಿ ಹೌ ಇಟ್ ಗೋಸ್. So Kaushmani on my left is riding KTM 390, and my right side Kavan is riding KTM Duke 200. Trust me, ಆ ಡ್ಯೂಕ್ 200 ಅಲ್ಲಿ ಅವ್ನು ಎಲ್ಲೆಲ್ಲ ಹೋಗಿದ್ದಾನೋ, ಆ 200ಗೆ ಬಾಯಿದ್ರೆ ನಿಜ ಗುರು ನನ್ನ ಬಿಟ್ಬಿಡು ಗುರು ಅಂತ ಬೈಕೊಡಲ್ಲ, ಅಳುತ್ತೆ. ಹೊಸ ಅಪಾಚಿ RTR ತುಂಬ ಬಲ್ಕಿಯಾಗಿದೆ, ಆದರೆ ಪವರ್ ಇಲ್ಲ ಗಾಡಿಯಲ್ಲಿ. ಗಾಡಿ ಎಷ್ಟೇ ಬಲ್ಕ್ ಇದ್ದು ಪವರ್ ಇಲ್ಲ ಅಂದರೆ ಗಾಡಿಗೆ ಮರ್ಯಾದೆ ಇರಲ್ಲ. TVS, if you're watching, please upgrade your power, not your bike. Anyways, time lapse enjoy ಮಾಡಿ. In 3, 2, 1, go. ಒಂದು ನಿಮಿಷ ಟೈಮ್ ಲ್ಯಾಪ್ಸ್ ಎಂಜಾಯ್ ಮಾಡೋಕ್ಕಿಂತ ಮುಂಚೆ ಒಂದು ವಿಷಯ ಹೇಳ್ತೀನಿ. ಮರ್ತೋದ್ರೇನು ಮರ್ತೋಗ್ಬಿಡ್ತೀನಿ, ಹೇಳೋಕ್ಕಾಗಲ್ಲ. ಏಜ್ ಆಗಿಬಿಟ್ಟಿದೆ ಗುರು, ಏನು ಮಾಡೋದು. ಸೊ ನಂದು ಇನ್ಸ್ಟಾ ಇದು DJ Osmo 360 ಬಂದ್ಬಿಟ್ಟು, ಅದೇ ಒಂದು ವಿಡಿಯೋದಲ್ಲಿ ಹಾಕಿದ್ನಲ್ಲ, ಅದು ಕೆಳಗಡೆ ಬಿದ್ದು ಹೊಡೆದೋಯ್ತು ಅಂತ. ಸೊ ಅದು ಬಂದು ಸರ್ವಿಸಿಗೆ ಹೋಗಿತ್ತು, ಚೈನಾಗೆ ಹೋಗಿತ್ತು ಪ್ರಾಡಕ್ಟು. ಆಲ್ಮೋಸ್ಟ್ 15 days ಆದಮೇಲೆ ನೆನ್ನೆ ನನಗೆ ಕಾಲ್ ಬಂದಿತ್ತು ಸರ್ವಿಸ್ ಸೆಂಟ್ರಿಂದ. ನಾಟ್ ಫ್ರಮ್ ಚೈನಾ, ಬಟ್ ಫ್ರಮ್ ಆರ್ಥನೈಸ್ಡ್ ಥರ್ಡ್ ಪಾರ್ಟಿ ಯಾರಿಗೆ ಕೊಟ್ಟಿದ್ನೋ ಅವ್ರ ಕಡೆಯಿಂದ ಕಾಲ್ ಬಂದಿತ್ತು. ಅವ್ರು ಏನು ಹೇಳಿದ್ರು ಅಂದರೆ, ಪ್ರಾಡಕ್ಟ್ ಚೈನಾಗೆ ಹೋಗಿದೆ, ಬಟ್ ಏನಂದರೆ ಮೇಯ್ನ್ ಬೋರ್ಡಿಗೆ ಏಟಾಗಿದೆ, ರೆಡಿ ಆಗುತ್ತೆ, 22,000 ಆಗುತ್ತೆ ಅಂತಂದರು. ನಾನಂದೆ ತಗೊಂಡು 3 ತಿಂಗಳು ಆಗಿಲ್ಲ, 22,000 ಇನ್ನೊಂದಂದರೆ ಯಾವುದೇ ಚೈನಾ ಪ್ರಾಡಕ್ಟ್ ಒಂದು ಸತಿ ಓಪನ್ ಆಗಿಬಿಟ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಸೊ ಎನಿ ಟೈಮ್ ಏನು ಬೇಕನ್ನ ಆಗ್ಬೋದು ಒಂದು ಸತಿ ಚೈನಾ ಪ್ರಾಡಕ್ಟ್ಸ್ ಎಲ್ಲ ಓಪನ್ ಆಗಿಬಿಟ್ರೆ. ಸೊ ಅದಕ್ಕೆ ಯೋಚನೆ ಮಾಡಿದೆ ಏನು ಮಾಡೋದು ಅಂತ. ಸೊ ಐ ಆಸ್ಕ್ಡ್ ಹಿಮ್ ಆಲ್ಟರ್ನೇಟಿವ್ ಆಪ್ಷನ್. ಸೊ ಈಸ್ ಅ ವೆರಿ ನೈಸ್ ಗಾಯ್. ಅವ್ರದ್ದು ಶಾಪ್ ಡೀಟೇಲ್ಸ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ಸೊ ಅವ್ರೇನಂದ್ರು ಅಂದರೆ, ನೋಡಿ ಬ್ರದರ್, ಯುನೋ ಇಫ್ ಯು ವಾಂಟ್ ಟು ಅಪ್ಗ್ರೇಡ್ ಐ ಗಿವ್ ಯು ಅನ್ ಆಪ್ಷನ್. 50% ನಾವು ಇಸ್ಕೊತೀರಿ, 50% ನೀವು ಪೇ ಮಾಡಬೇಕಾಗುತ್ತೆ, ಬಿಕಾಸ್ ಇಟ್ಸ್ ಅಂಡರ್ ವಾರಂಟಿ. 50% ಪೇ ಮಾಡಬೇಕು ಅಂತಂದರು. ಸೊ 35,000 ನಾನೇನೋ ಪೇ ಮಾಡಬೇಕು ಎಕ್ಸ್ಟ್ರಾ. ಸೊ ಇಟ್ ಮೀನ್ಸ್ ಲೈಕ್ 13,000 ಎಕ್ಸ್ಟ್ರಾ ಪೇ ಮಾಡಿದ್ರೆ ನನಗೆ ಹೊಸ ಸೀಲ್ಡ್ ಬಾಕ್ಸೇ ಬಂದುಬಿಡುತ್ತೆ, ಹೊಸದು, ಇನ್ ಎಕ್ಸ್ಚೇಂಜ್ ರಿಪ್ಲೇಸ್ಮೆಂಟ್. ಸೊ ಓಕೆ 13,000 ಅಲ್ವಾ, ಓಕೆ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದೀನಿ. ಸೊ ಅದಕ್ಕೆ ಈಸಿಯಾಗಿ ಸಿಗೋಲ್ಲ. ಈಗ ಅಂದ್ಕೊಂಡಿದ್ದ ತಕ್ಷಣ ಓಕೆ ತೊಗೊಂಡು ತೊಗೊಂಡು ಕೊಡಿ ರಿಪ್ಲೇಸ್ಮೆಂಟ್ ಅಲ್ಲ, ದಟ್ ಇಸ್ ಅ ಬಿಗ್ ಪ್ರೊಸೀಜರ್. ಫಸ್ಟು ಪೇಮೆಂಟ್ ಮಾಡಬೇಕು, ಆಮೇಲೆ ಅವರು ಕಂಪ್ನಿಗೆ ನಾನು ಐಟಮ್ಸ್, ರಿಟರ್ನ್ ಐಟಮ್ಸ್ ಎಲ್ಲ ಕಳಿಸ್ಬೇಕು. ಎಕ್ಸ್ಟ್ರಾ ಐಟಮ್ಸ್ ಅನ್ನ ಏನಿದೆಯೋ, ನಾನು ತೊಗೊಂಡಿದ್ದು ಅಡ್ವೆಂಚರ್ ಬಂಡಲಲ್ಲಿ ಏನೆಲ್ಲ ಇದೆಯೋ ಎಲ್ಲ ಅವ್ರಿಗೆ ರಿಟರ್ನ್ ಕಳಿಸ್ಬಿಟ್ಟು ವಿತಿನ್ ಅ ವೀಕ್ they'll give me a new product. So probably next week I'll be paying them. Onchೂರು ಟೈಟ್ ಆಗಿದೆ ಇವಾಗ ಫಿನಾನ್ಷಿಯಲಿ.
ಪೇ ಮಾಡಿ ದೆನ್ ಐ ಮೈಟ್ ಗೆಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಾಬ್ಲಿ ಏನೋ ಟ್ರಾವೆಲ್ ವ್ಲಾಗ್ಸಲ್ಲಿ ಯು ಗೈಸ್ ಕ್ಯಾನ್ ಸಿ ಮೈ 360. ನೆಕ್ಸ್ಟ್ ಟೈಮ್ ಎಲ್ಲ 360 ಹುಷಾರಾಗಿ ಇಟ್ಕೊತೀನಿ ಗುರು. ಒಂದು ಸತಿ ನನಗೆ ಲೆಸನ್ ಸಿಕ್ಕಿದೆ. ಕ್ಯಾಮ್ರಾಸು ನಾನು ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಆಗಲಿ ಒಂದು 10 ದಿನ ಅದನ್ನು ಹೊಸ ಎಂದಿ ಥರ ನೋಡ್ಕೊತೀನಿ. ಅದಾದಮೇಲೆ ಅದು ಎಲ್ಲಿರುತ್ತೋ ನನಗೆ ಗೊತ್ತಾಗಲ್ಲ. ಸೊ ಈ ಟೈಮ್ ಹಂಗೆ ಆಗಲ್ಲ. ಯಾ should take care of my gadgets very well. So yeah, enjoy the time lapse in 3, 2, 1, go. Well, anyways, thank you so much for watching time lapse. I'm gonna end the vlog here, the first episode. ಸೊ ಜಾಸ್ತಿ ಲೆಂತಿ ವ್ಲಾಗ್ ಎಲ್ಲ ಹಾಕಲ್ಲ ನಾನು. ಎಷ್ಟಾಗುತ್ತೋ ಅಷ್ಟು ಮಿನಿಮಮ್ ವ್ಲಾಗ್ಸ್ ಹಾಕ್ತೀನಿ. ಬ್ರೇಕರ್ಸ್ ಆದಮೇಲೆ ಸೆಕೆಂಡ್ ಎಪಿಸೋಡ್ ಕಂಟಿನ್ಯೂ ಆಗುತ್ತೆ. ಸೊ ಯಾ, ಸಿ ಯು ಆನ್ second episode. Thank you so much for watching. Abhilash Nair, unscripted. Bye bye. ಎಷ್ಟು ಚಂದ ಇದೆ ಗುರು. ರೇಣುಕ, ಅಯ್ಯವ್ವ ಅಯ್ಯವ್ವ ಅಯ್ಯವ್ವ.